ನಾನೆಲ್ಲ ಸಮಸ್ತ KGF ನ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ KGF ನಗರದ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಲಯನ್ಸ್ ಯೂತ್ ಸ್ಟಾರ್ ಅಸೋಸಿಯೇಷನ್ ಈ ಒಂದು ಸಮೂಹ 13ನೇ ವರ್ಷದ ಗಣೇಶೋತ್ಸವ ಸಮಾರಂಭನ ಬಹಳ ಅದ್ದೂರಿಯಾಗಿ ವಿಶೇಷ ರೀತಿಯಲ್ಲಿ ಆಚರಿಸತಕ್ಕಂತ ಆ ಲಯನ್ಸ್ ಸ್ಟಾರ್ ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆಗಳು, ಧನ್ಯವಾದಗಳು ಬಂಧುಗಳೇ. ಹಾಗೆ ಒಂದು ದಿವಸ ಈ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ KGFಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸೋದು ನಾನು ನೋಡಿದ್ದೆ, ನಮ್ಮ ಲೋಕಸಭಾ ಸದಸ್ಯರನ್ನ MP ಅವ್ರನ್ನ. ಆದ್ರೆ ಅದೇನು ಗೊತ್ತಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ದಿವಸ ನಿಮ್ಮೆಲ್ಲರನ್ನ ಇಷ್ಟಪಟ್ಟು ನಿಮ್ ಜೊತೆ ಇರ್ಬೇಕಂತ ಹೇಳಿ ದೂರ ಊರಿಂದ, ಅದು ನಾನೊಬ್ಬರಲ್ಲ, ಇದು ನನ್ನನ್ನು ಬರಮಾಡಿ ಎಲ್ಲರೂ ಒಟ್ಟಿಗೆ ಬರ್ತಕ್ಕಂಥ ಒಂದು ಕ್ಷೇತ್ರ ಬಂದಂತ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಸಂದರ್ಭದಲ್ಲಿ ಶುಭಾಶಯಗಳು ಮತ್ತೆ ಸ್ವಾಗತ ಕೋರೋಣ ಬಂಧುಗಳೇ. ಹಾಗೆ ಜೊತೆಯಲ್ಲಿ ನಮ್ಮ ಕೋಲಾರದ ಆ ಭಾಗದಿಂದ ಬಂದಂತ ಮುಖಂಡರಾದಂತ ಅಶ್ವಥ್ ನಾರಾಯಣವರು, ಹಾಗೆ ಈ ಒಂದು ಕೋಲಾರದಲ್ಲಿ ಅವ್ರ ಜೊತೆ ಬಂದಿರತಕ್ಕಂತ ಮುಖಂಡರಾದ ರಂಗಣ್ಣವರು, ಹಾಗೆ ಇನ್ನೊಬ್ಬ ಮುಖಂಡರಾದಂತ ಸುಧಾಕರ್ ಅವರು, ನಮಗೆ ಅಶ್ವಥಣ್ಣವರು, ರಾಮಣ್ಣವರು, ಇಲ್ಲಿ ನಡೆದಿರ್ತಕ್ಕಂಥ ಗಣೇಶ್ ಅಣ್ಣವರು, ಪವಿತ್ರಮ್ಮ ಅವರು, ಮುರುಗನ್ನವರು, ಷಣ್ಮುಗನ್ನವರು, ಶ್ರೀಧರ್ ಕುಮಾರು, ಜೊತೆಗೆ ಎಲ್ಲ ನನ್ನ ಆತ್ಮೀಯ ಯುವ ಮಿತ್ರರು, ನನ್ನ ಅಕ್ಕ ತಂಗಿಯರು, ತಾಯಂದರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ, ಜೊತೆಯಾಗಿ ಇಲ್ಲಿರ್ತಕ್ಕಂಥ ಮೇಡಮ್ ಅವರು, ಅದರ ಸಬ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿ ಇದ್ದಾರೆ, ದೊಡ್ಡ ಚಪ್ಪಾಳೆ ಕೊಡಿ ಅವರಿಗೆ. ಯಾಕಂದ್ರೆ ಅವ್ರು ಇಲ್ದಿರ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ಸುಲಭ ಕೆಲಸ ಮಾಡಕ್ಕಾಗಲ್ಲ. ನಿಮ್ಮೆಲ್ಲರೂ ಕೂಡ ರಕ್ಷಣೆ ಆಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇವಲ ದೊಡ್ಡ ಕಾರ್ಯಕ್ರಮದಲ್ಲ ಅಲ್ಲ, ಅವರು ಮಹಿಳೆ ಆಗಿ ಈ ಒಂದು ದೊಡ್ಡ ಮಟ್ಟದ ಒಂದು ಸಭೆಗೆ ಅವ್ರು ರಕ್ಷಣೆ ಕೊಡ್ತಕ್ಕಂಥದ್ದು ದೊಡ್ಡ ಕೆಲಸನೇ. ಹಾಗಾಗಿ ಅವ್ರಿಗೂ ಕೂಡ ನಮ್ಮ ನಮಸ್ಕಾರ ತಿಳಿಸ್ತಾ, ಗಣೇಶೋತ್ಸವ ಇದೊಂದು ರೀತಿ ಸಂಘಟನೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರು ಬದುಕಬೇಕು. ಎಷ್ಟೇ ಕಷ್ಟ ಸುಖ ಇದ್ರು ಕೂಡ ಒಂದ್ ಜಾಗದಲ್ಲಿ ಕೂತು ಒಗ್ಗಟ್ಟಾಗಿ ಬಾಳೋ ನಿಟ್ಟಿನಲ್ಲಿ ಅದೊಂದು ಸಂದೇಶ. ಗಣೇಶನ ಅಂದ್ರೆ ಅದೊಂದು ಸಂದೇಶ ಕೊಡ್ತಕ್ಕಂಥದ್ದು. ಜೊತೆಯಾಗಿ ಏನು ದಿವಸ KGF ನಗರದಲ್ಲಿ ಬಹಳ ಶ್ರಮಜೀವಿಗಳಿರ್ತಕ್ಕಂಥವ್ರು, ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಜನ, ಹೆಚ್ಚಾಗಿ ಬಡ ಕುಟುಂಬಗಳೇ ಇದ್ದಾರೆ. ಅಂತ ಒಂದು ಸಮೂಹ ಇರ್ತಕ್ಕಂಥ KGF ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಸರಿಸಮಾನವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸರ್ವರಿಗೂ ಸಮಪಾಲು, ಎಲ್ಲರೂ ಕೂಡ ಸಮಾಜ ನಿರ್ಮಾಣ ಮಾಡಬೇಕಂತಕ್ಕಂಥ ಅಂಬೇಡ್ಕರ್ ಒಂದು ದೋಷ ಏನಿದೆ, ಆ ರೀತಿಯಲ್ಲಿ ನಾವೆಲ್ಲರೂ ಬಾಳಬೇಕು. ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಕಟ್ಟಕಡೆ ವ್ಯಕ್ತಿ ಕೂಡ ಮುಖ್ಯವಾಹಿನಿ ಬರೋ ನಿಟ್ಟಲ್ಲಿ ಈ ಒಂದು ದಿವಸ ನಾವು ಏನು ಜನಪ್ರತಿನಿಧಿಗಳಾದ ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇವತ್ತು ದಿವಸ ಇದೆ. ಆ ನಿಟ್ಟಲ್ಲಿ ಕೋಲಾರದ ನಗರದ ಅಭಿವೃದ್ಧಿ ಆದಂಗೆ KGF ಆಗಬೇಕು. ಇಡೀ ಬೆಂಗಳೂರಿಂದ 75 ಕಿಲೋಮೀಟರ್ ತಕ್ಕಂಥ ಬೆಂಗಳೂರು KGF ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡಂತ ನವನಾಯಕ ಯುವ ತರುಣ ಮಲ್ಲೇಶ್ ಬಾಬಣ್ಣವರು, ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬಣ್ಣವರು ಇವತ್ತು ದಿವಸ ನಿಮ್ಮ ಜೊತೆ ಬಂದಿದ್ದಾರೆ. ಇವ್ರ ಉದ್ದೇಶ ಅಷ್ಟೇ, KGF ನಗರ, KGF ಪಟ್ಟಣ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು. ಸಾರ್ವಜನಿಕ ಬದುಕಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು. ಸಮಾಜ ನಿರ್ಮಾಣ ಮಾಡೋ ನಿಟ್ಟಲ್ಲಿ ಅವರ ಒಂದು ಗುರಿ ಏನಿದೆ, ಅದಕ್ಕೆ ನೀವೆಲ್ಲರೂ ಕೂಡ ಸಾಥ್ ಕೊಡ್ಬೇಕು. ಅಂದ್ರೆ ಅದಕ್ಕೂ ಬೆಂಬಲ ಕೊಡಿ. ಅವರು ಸದಾ ನಿಮ್ ಜೊತೆಯಾಗಿ, ನಿಮ್ಮ ಬೆಂಬಲಾಗಿ, ನಿಮ್ಮ ಅಣ್ಣ ತಮ್ಮನಾಗಿ ಕೆಲಸ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಅನೇಕ ಕೆಲಸಗಳು ಕೈಗೊಳ್ಳಿದ್ದಾರೆ. ಇವತ್ತು ದಿವಸ ಮನೆಗಳೇನಿದೆ, ನಿಮ್ಮ ಮನೆಗಳು ಅಥವಾ ನಿಮ್ಮ ಹಳೆ ಮನೆಗಳು ನಿಮ್ ಸರ್ಕಾರಿ ಮಟ್ಟದಲ್ಲಿ ಅದನ್ನ ದಾಖಲೆಗಳಾಗಿಲ್ಲ, ಅದನ್ನ ಮಾಡ್ಕೊಳ್ಳುವಂತ ಉದ್ದೇಶ ಇದೆ. ಮತ್ತೆ BGML ಇದ್ದ ಏನು ನೌಕರರು, ಇವತ್ತೊಂದು ಅತಂತ್ರ ಸ್ಥಿತಿಯ ನೌಕರರು ಮತ್ತೆ ನೌಕರರ ಮಕ್ಕಳು, ಅವ್ರಿಗೆ ಉದ್ಯೋಗ ಕಲ್ಪಿಸುವಂತಕ್ಕಂಥದ್ದು ಹಲವಾರು ಕಾರ್ಯಕ್ರಮಗಳು ಅವ್ರ ಆಲೋಚನೆಗಳು. ಅದನ್ನ ನೀವೆಲ್ಲರೂ ಕೂಡ ಅವ್ರಿಗೆ ಬಲ ತುಂಬಿ ನಿಮ್ಮಲ್ಲಿ ಅವ್ರ ಸಹಕಾರ ಕೊಡಿ. ಇದು KGF ನಗರನ ಅತ್ಯುನ್ನತ ಒಂದು ನಗರ, ಬೆಂಗಳೂರಿನ ಉಪನಗರ ಮಾಡೋ ನಿಟ್ಟಲ್ಲಿ ಅವ್ರು ಕೆಲಸ ಮಾಡಿ ಸಿದ್ಧ ಇದ್ದಾರೆ. ನೀವೆಲ್ಲರೂ ಕೂಡ ಸಹಕಾರ ಬೇಕು. ಇಂಥ ಒಂದು ನಿಟ್ಟಲ್ಲಿ ನಾವೆಲ್ಲರನ್ನು ಕರೆಸಿ
ಇವತ್ತು ದಿವಸ ಗಣೇಶ ಚತುರ್ಥಿಯಲ್ಲಿ ಆಚರಿಸ್ತಾ ಮಾಡ್ತಕ್ಕಂಥ ಗಣೇಶನ ಆಶೀರ್ವಾದ ನಮ್ಮೆಲ್ರಿಗೂ ಇರ್ಲಿ, ಗಣೇಶನ ಕೃಪೆ ನಮ್ಮೆಲ್ರಿಗೂ ಇರ್ಲಿ. ಸದಾ ಶಾಂತಿಯಿಂದ ನೆಮ್ಮದಿಯಿಂದ ಅಣ್ಣತಮ್ಮನವರು ಬದುಕೋಣ. ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ಎಲ್ಲ ಜಾತಿ ವರ್ಗಗಳು ತಾಳೆ ನಾವೆಲ್ಲೂ ಕೂಡ ಒಟ್ಟ ಬಾಳೋಣ ಅಂತ ಎಲ್ಲರನ್ನ ಆಹ್ವಾನಿಸಿ ಗೌರವಿಸಿ ಗಣೇಶನ ಕೃಪೆಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಏನು ಯೂತ್ ಸ್ಟಾರ್ ಅಸೋಸಿಯೇಷನ್ ನ ಎಲ್ಲ ತಂಡಕ್ಕೆ ಶುಭಾಶಯ ಕೊಡ್ತೀನಿ. ಎಲ್ರಿಗೂ ಶುಭಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. KGF ಬರ್ಬೇಕಂದ್ರೆ ಫಸ್ಟ್ ತಮಿಳ್ ಬರ್ಬೇಕು ಅನ್ಕೊಂಡೆ, ಬಟ್ ಇದು ಅದು ನಿಜ. ನಿಮ್ಗೆ ಯಾರು ಕನ್ನಡ ಬರೋದೇ ಇಲ್ಲ ಅಂತೀರಾ. ನೋಡ್ತಾ ಇದ್ರೆ ಪೊಲೀಸ್ ಅವರು ತಮಿಳಲ್ಲೇ ಮಾತಾಡ್ತಾ ಇದ್ರು. ಇದೇನಪ್ಪ ಎಲ್ಲ ತಮಿಳಲ್ಲೇ ಮಾತಾಡ್ತಾರೆ. ಮೇಡಮ್ ನಿಮ್ಗೂ ಬರುತ್ತಾ ತಮಿಳು? ಅರ್ಥ ಆಗುತ್ತೆ. ನೆಕ್ಸ್ಟ್ ಗಣೇಶ ಹಬ್ಬ ಬರೋಷ್ಟೊತ್ತಿಗೆ ತಮಿಳು ಕಲ್ತ್ಕೊಬಿಡ್ತೇನೆ. ಎಲ್ಲರಿಗೂ ನಮಸ್ಕಾರ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. KGF ಬರ್ಬೇಕು ಅಂದ್ರೆ ಫಸ್ಟ್ ನಮ್ಗೆ ಬರೀ ಕ್ರಿಶ್ಚಿಯನ್ಸ್ ಇರ್ತಾರೆ. ಕ್ರಿಶ್ಚಿಯನ್ ಫೆಸ್ಟಿವಲ್ಸ್ ಬಹಳ ಜೋರಾಗಿ ನಡೆಯುತ್ತೆ. ಕ್ರಿಸ್ಮಸ್ ಇವೆಲ್ಲ ಅನ್ಕೊಂತಾ ಇದ್ವಿ, ಗುಡ್ ಫ್ರೈಡೆ ಇವೆಲ್ಲ ಅದೇ ಜೋರು ಅನ್ಕೊಂತಾ ಇದ್ವಿ. ಬಟ್ ಈ ಭಾಗದಲ್ಲಿ ನೀವು ಗಣೇಶನ ಇಷ್ಟು ದೊಡ್ಡದಾಗಿ ಗಣೇಶನಿಟ್ಟು ಸುಮಾರು 15-20 ಅಡಿ ಗಣೇಶನಿಟ್ಟು ಪೂಜೆ ಮಾಡಿ 5-6 ದಿನ ಆಗಿದೆಯಲ್ಲ. 5-6 ದಿನ, 2ನೇ ದಿನ, ನಾಳೆ 3ನೇ ದಿನ ಆಚರಣೆ ಮಾಡ್ಬೇಕು. ನಾಳೆ ಬರ್ಬೇಕಾಗಿತ್ತು ನಾವು, ಬಟ್ ನಾಳೆ ಯಾವ್ದೋ ಒಂದು ಪ್ರೋಗ್ರಾಮ್ ಪಾರ್ಟಿ ವತಿಯಿಂದ ಬೆಂಗಳೂರಲ್ಲಿದೆ, ಅದಕ್ಕೆ ಬರಕ್ಕಾಗ್ಲಿ. ಸಾಯಂಕಾಲ ಹೋಗೋಣ ಅಂತ ಅಶ್ವತ್ಥಣ್ಣ ಕೇಳಿದ್ರೆ ಅವ್ರೇನು ಅರೇಂಜ್ ಮಾಡ್ಕೊಂಡಿಲ್ಲ ಅಂದ್ರು. ಏನು ಅರೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಇಷ್ಟು ಅದ್ದೂರಿ ಯಾಕೆ ಮಾಡಿದ್ದಾರೆ, ನಿಮ್ಗೆ ಕೃತಜ್ಞತೆಗಳು ಹೇಳಕ್ ಇಷ್ಟಪಡ್ತೀನಿ ನಾನು. ಫಸ್ಟ್ KGF ಅಂದ್ರೆ ಇವಾಗ ನಾನು ಪಾರ್ಲಿಮೆಂಟ್ ಅಲ್ಲಿ ಫ್ರಮ್ ವಿಚ್ ಕಾನ್ಸ್ಟಿಟ್ಯೂನ್ಸಿ ಕಮ್ ಅಂತ ಕೇಳ್ತಾರೆ. ಇಂಗ್ಲಿಷ್ ಅರ್ಥ ಆಗುತ್ತಾ ನಿಮಗೆ? ಎಲ್ಲರಿಗೂ ಅರ್ಥ ಆಗುತ್ತಲ್ಲ ಇಂಗ್ಲಿಷ್? ಕಮ್ ಫ್ರಮ್ ವಿಚ್ ಕಾನ್ಸ್ಟಿಟ್ಯೂನ್ಸಿ ಅಂತಾರೆ. ಐ ಟೆಲ್ ಐ ಆಮ್ ಫ್ರಮ್ ಕೋಲಾರ್. ಅದೇ ಅರ್ಥ ಆಗಲ್ಲ. You have seen KGF movie too ಅಂದ್ರೆ? Yes, you have seen KGF. KGF is part of my constituency. You think I am from KGF constituency ಅಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಅಷ್ಟು ಫೇಮಸ್ KGF. ಬಟ್ ಪರಿಸ್ಥಿತಿ ಇಲ್ಲಿ ಬಹಳ ಕೆಟ್ಟದಾಗಿದೆ. ಎಜುಕೇಶನ್ ಆದ್ರೂ ಎಜುಕೇಶನ್ ಚೆನ್ನಾಗಿದೆ ಅನ್ಸುತ್ತೆ, ಬಟ್ ಎಂಪ್ಲಾಯ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸ್ವಲ್ಪ ಬಹಳ ಕಡಿಮೆ ಆಗಿದೆ. ಬಟ್ ನಿಮ್ಗೊಂದು ಆಶ್ವಾಸನೆ ಕೊಡ್ತೀನಿ. ಏನು 6,000 ಎಕರೆ BGML ಲ್ಯಾಂಡ್ ಇದೆಯೋ ಅದನ್ನ ಕೈಗಾರಿಕೆ ಪ್ರದೇಶ ಮಾಡೇ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಏನು ಮುಖ್ಯಮಂತ್ರಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಮಿನಿಸ್ಟ್ರಿ ಇದಾರ, ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ ಅವ್ರು ಏನ್ ಮಾಡ್ಬೇಕು ಅಂತ. ಇವತ್ತು ಸಿದ್ಧಗಟ್ಟಲ್ ಅವರು ಕೇಳಿದ್ರು ಯುವಕರಿಗೆ ಏನ್ ಮಾಡ್ತಾ ಇದೀನಿ ಅಂತ. ಇಲ್ಲಿ 5,000 ಎಕರೆ ಏನಿದೆಯೋ ಅದನ್ನ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಾಂದ್ರೆ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NMDC-ಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ನಾವು ಇಂಡಸ್ಟ್ರಿ ಸ್ಥಾಪನೆ ಮಾಡ್ತೀವಿ ಅಂತ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಂಗೆ ಕೃಷ್ಣಾ ನದಿ ಹೆಂಗೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಬರ್ಬೇಕು ಅಂತ ಕೆಲಸ ಮಾಡ್ತಾ ಇದೀವೋ ಅದು ಇದು ಎರಡೇ ನನ್ನ ಗುರಿ. ಈ 5 ವರ್ಷದಲ್ಲಿ 1 ವರ್ಷ ಆಲ್ರೆಡಿ ಆಗೋಗಿದೆ, ಬಟ್ ಕೃಷ್ಣಾ ನದಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಇದನ್ನ ಸ್ಟಾರ್ಟ್ ಮಾಡಿದೀನಿ, ಬಟ್ ಅನ್ಅಫಿಷಿಯಲ್ ಆಗಿ ಎಲ್ಲ ಇದೆ. ಬಟ್ ಅದನ್ನ ಒಂದು ನಿಟ್ಟಿನಲ್ಲಿ ತಗೊಂಡ್ಬಂದು ಇಲ್ಲಿ ಏನೋ ಒಂದು ಮಾಡೇ ಮಾಡ್ಬೇಕು. ಇಲ್ಲಾಂದ್ರೆ ಏನು ಒಂದು ಸಂಸತ್ನಾಗಿ ನಾನು 5 ವರ್ಷ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಂದೇ ಫೇಲಿಯರ್ ಅನ್ಸುತ್ತೆ. ಇಟ್ ಈಸ್ ಮೈ ಐದರ್ ಐ ಹ್ಯಾವ್ ಟು ಸಕ್ಸೀಡ್ ಆರ್ ಐ ವಿಲ್ ಫೇಲ್. ಅಷ್ಟರಲ್ಲೇ ಇದ್ದೀನಿ ನಾನು. ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ಬಟ್ ವಾಟ್ ಎವರ್ ಯು ಪೀಪಲ್ ಹ್ಯಾವ್ ಗಿವನ್ ಮೀ ಅನ್ ಆಪರ್ಚುನಿಟಿ ಟು ವರ್ಕ್, ಐ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಐ ಹ್ಯಾವ್ ಟು ಅಚೀವ್ ವಾಟ್ ಎವರ್ ಯು ಪೀಪಲ್ ಹ್ಯಾವ್ ಗಿವನ್. KGF 36,000 ಕಾಂಗ್ರೆಸ್ ಲೀಡ್ ಬಂತು ಅಂದ್ರೆ 36,000 ಬಂದ್ರೆ ಲೀಡ್ ಬಂದ್ರೂ ಪರವಾಗಿಲ್ಲ. ಯು ಆರ್ ಪಾರ್ಟ್ ಆಫ್ ಮೈ ಕಾನ್ಸ್ಟಿಟ್ಯೂನ್ಸಿ. ಐ ಹ್ಯಾವ್ ಟು ವರ್ಕ್ ಫಾರ್ ಯುವರ್ ಪೀಪಲ್. ದಟ್ ಈಸ್ ಮೈ ಏಮ್. ನಾನು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಏನೋ ಒಂದು ಫ್ಯಾಕ್ಟ್ರಿ ತಂದು ಯುವಕರಿಗೆ ಏನು ಸುಮಾರು ಒಂದು 25-30 ಸಾವಿರ ಜನ ಡೈಲಿ ಟ್ರಾವೆಲ್ ಮಾಡ್ತಿರೋ ಅದನ್ನ ನಿಲ್ಸ್ಬೇಕು ಅಂತ ಅದೇ ಒಂದು ದಟ್ ಈಸ್ ಮೈ ಮೇನ್ ಏಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಮಾಡ್ತೀನಿ ಅಂತ ಒಂದು ನಂಬಿಕೆ ನನಗಿದೆ. ನಿಮ್ಮ ಆಶೀರ್ವಾದ, ಆ ದೇವರು ಗಣೇಶನ ಆಶೀರ್ವಾದ ಇದೆ ಅಂತ ನಂಬಿಕೊಂಡು ನಾನು ಇವತ್ತು
ನಿಮ್ಗೆ ಬಂದು ಇವತ್ತು ನನಗೆ ಒಂದು ಅವಕಾಶ ಮಾಡಿಕೊಟ್ಟು ಆ ದೇವರ ಕೃಪೆ ಪಡೆಯಕ್ಕೆ ಏನೋ ಒಂದು ಇದು ಮಾಡಿದ್ದೀರೋ ನಿಮ್ಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಈ ಯುವಕರು ಏನು ನೀವೆಲ್ಲ ಬಂದಿರೋ ಹೆಣ್ಮಕ್ಳು ಮತ್ತೆ ಗಂಡಸರು ನೀವು ಇವೆಲ್ಲ ನಿಮ್ಮ ಆಶೀರ್ವಾದ ನನಗಿರ್ಲಿ, ನಾನು ನಿಮ್ಗೆ ಕೆಲಸ ಮಾಡಕ್ಕೆ ಒಂದು ಸ್ಪಿರಿಟ್ ಕೊಡಿ ಅಂತ ಹೇಳ್ತಾ ನಾನು ಎರಡು ಮಾತು ಗುಂಜಿಮಲೆ 77 ಮಲೆಯಲ್ಲಿ ತಪ್ಪದ ನಲಿದು ನಾಟ್ಯವಾಡುವಂತ ನಮ್ಮ ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸಲ ಉಘ ನೀ ಉಘ ಮೋತ್ಮಲ್ಲಯ್ಯ ಉಘ ಮೋತ್ಮಲ್ಲಯ್ಯ ಓ ಮುಂಗೊಂಡಾದ ಮಾದೇವನವರು ಮುಂದಾಲ
गणपति बप्पा मोरिया, मंगल मूर्ति मोरिया। अरे दुमक दुमा दुमा रे गणपति बप्पा आया रे, जज्जन करी जना रे, तीन मार शप्पल रे। दुमक दुमा दुमा रे गणपति बप्पा आया रे, जज्जन करी जना रे, तीन मार शप्पल रे।